ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಂತಂದರೆ ಎಲ್ಲರೂ ಕೇಳ್ತಾಯಿದ್ರು ಏನಂತಂದರೆ ಇದು ಬೇರಿಂಗ್ ಆಲ್ರೆಡಿ ಈ ಥರ ಇದು ಫಿಟ್ ಆಗಿದೆ ಇದು ಗಿಯರಲ್ಲಿ, ಬಟ್ ನಮಗೆ ಬೇರಿಂಗ್ ನಂಬರಲ್ಲಿ ಔಟ್ಸೈಡ್ ಇಲ್ಲ, ಇದು ಇನ್ಸೈಡ್ ಇದೆ. ಸೊ ಇದನ್ನು ಹೆಂಗೆ ನೋಡೋದು ಮತ್ತು ಇದನ್ನು ಇಲ್ಲಾಂದರೆ ಇದನ್ನೇನು ಮಾಡಬೇಕಾಗುತ್ತೆ, ನಾವು ಪುಲ್ಲರಿಂದ ಇದನ್ನು ಮತ್ತೆ ತೆಗೆದುಬಿಟ್ಟು ಇದರ ಬೇರಿಂಗ್ ನಂಬರನ್ನು ನಾವು ನೋಡಿಬಿಟ್ಟು ಆಮೇಲೆ ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಬಟ್ ಇವಾಗ ನಮ್ಗೆ ಇದನ್ನು ತೆಗೆಯೋದು ಬೇಡಾಗಿದೆ. ಇವಾಗ ಈ ಶಾಫ್ಟಿಂದ ನಮ್ಗೆ ತೆಗೆಯೋದು ಬೇಡಾಗಿದೆ, ಅದೇ ರೀತಿ ಫಿಟ್ ಮಾಡಬೇಕು. ಬಟ್ ಏನಂದರೆ ನಮಗೆ ಬೇರಿಂಗ್ ನಂಬರ್ ಕೂಡ ಗೊತ್ತಾಗಬೇಕಾಗಿದೆ. ಇದೇ ಒಂದು ಪೊಸಿಷನಲ್ಲಿ ಏನಂತಂದರೆ ನಮಗೆ ಬೇರಿಂಗ್ ನಂಬರ್ ಗೊತ್ತಾಗಬೇಕಾಗಿದೆ. ಸೊ ಅವಾಗ ಹೆಂಗೆ ತೆಗಿಬೇಕು ಇದನ್ನು ಅಂತಕ್ಕಂಥ ನಾನು ನಿಮಗೆ ಒಂದು ಪ್ರಾಕ್ಟಿಕಲಾಗಿ ಇದನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಇಲ್ಲಿ. ಸೊ ಫಸ್ಟಲ್ಲಿ ಏನು ಮಾಡಬೇಕು ಅಂತಂದರೆ ನಮಗೆ ಈ ಒಂದು ಬೇರಿಂಗ್ ನಂಬರ್ ಅಂತೂ ಗೊತ್ತಿಲ್ಲ ನಮಗೆ ಇವಾಗ ಆಲ್ರೆಡಿ. ಸೊ ಅದಕ್ಕೆ ಏನು ಮಾಡಬೇಕು, ಇದ್ರದ್ದು ಈ ಒಂದು ಶಾಫ್ಟ್ ಏನಿದೆಯಲ್ಲ, ಶಾಫ್ಟ್ ಏನು ಮಾಡಬೇಕು, ಓಡಿ ತೆಗಿಬೇಕು. ಅಂದರೆ ಆ ಶಾಫ್ಟ್ ಓಡಿ ಇಸ್ ನಥಿಂಗ್ ಬಟ್ ಏನಂದರೆ ಇಲ್ಲಿ ಬೇರಿಂಗ್ ಐಡಿ ಅಂತಲೇ ಅರ್ಥ. ಸೊ ಇದನ್ನು ಎಷ್ಟಿದೆ ನೋಡಿ, ಇದರಲ್ಲಿ ಈ ಒಂದು ಶಾಫ್ಟದ್ದು ಓಡಿ ಎಷ್ಟಿದೆ ನೋಡಿ, ಎಷ್ಟಿದೆ, 55 ಇದೆ. ಓಕೆ. ಸೊ ನಮಗೇನು ಗೊತ್ತಾಯ್ತು ಇಲ್ಲಿ ಕಾಣಿಸ್ತಲ್ಲ ಅದು. ಸೊ ಏನಂತಂದರೆ ಇವಾಗ ನಮಗೇನು ಗೊತ್ತಾಯ್ತು, ಇವಾಗ ಶಾಫ್ಟ್ದು ಓಡಿ ಏನಂತಂದರೆ 55, ಅಂದರೆ ಬೇರಿಂಗ್ ಐಡಿ ಏನು ಬಂದಿರಲಿ 55 mm ಅಂತ ಬಂತು. ಸೊ ಅದಕ್ಕೆ ನಮಗೆ ಒಂದು ಬೇರಿಂಗ್ ಐಡಿ ಅಂತ ಗೊತ್ತಾಗಿದೆ ಇವಾಗ. ಸೊ ಅದಕ್ಕೆ ಏನು ಮಾಡೋಣ, ನಮಗೆ ಇನ್ನೊಂದು ಏನಂತಂದರೆ ಇದು ಪ್ರತಿಯೊಂದು ಏನಂದರೆ ಬಾಲ್ ಬೇರಿಂಗ್ ಇರುತ್ತೆ. ಇದರಲ್ಲಿ ಡೀಪ್ ಗ್ರೂವ್ ಬಾಲ್ ಬೇರಿಂಗ್ ಅಂತ ಬರುತ್ತೆ. ಇದೆಲ್ಲ ಏನಿದೆಯಲ್ಲ, ಇದು ಕವರ್ ಏನು ಬರ್ತಲ್ಲ, ಇದು 2Z, ಇದಕ್ಕೆ ಸೀಲ್ ಅಂತ ಕರಿತೀವಿ. ಯಾವುದೇ ರೀತಿಯಾದಂತಹ ಒಳಗಡೆ ಇರತಕ್ಕಂಥ ಒಂದು ಗ್ರೀಸ್ ಏನು ಮಾಡಿರ್ತಾರಲ್ಲ, ಅದು ಹೊರಗಡೆ ಬರಬಾರ್ದು, ಹೊರಗಡೆ ಇರತಕ್ಕಂಥದ್ದು ಏನಿರಲ್ಲ ಅದ್ರಲ್ಲಿ ಮಿಕ್ಸ್ ಆಗಬಾರ್ದು ಅಂತ ಇದನ್ನು ಸೀಲಿಂಗ್ ಅಂತ ಕೊಟ್ಟಿರ್ತಾರೆ. ಆ ಕಡೆ ಈ ಕಡೆ ಎರಡು ಕಡೆ ಏನು ಕೊಟ್ಟಿರ್ತಾರೆ, ಇದನ್ನು ಸೀಲಿಂಗ್ ಅಂತ ಕೊಟ್ಟಿರ್ತಾರೆ. ಇದನ್ನು 2Z ಅಂತ ಕರಿತೀವಿ, ಸಿಂಗಲ್ Z ಅಂತ ಬರುತ್ತೆ ಇದರಲ್ಲಿ. ಸೊ ಅದಕ್ಕೆ ಇವಾಗ ಏನು ಮಾಡಬೇಕು, ನಮಗೆ ಏನು ಗೊತ್ತೈತೆ, ನಮಗೆ ಬೇರಿಂಗ್ ಐಡಿ ಅಂತ ಗೊತ್ತೈತೆ ನಮಗೆ. ಸೊ ಬೇರಿಂಗ್ ನಂಬರ್ ಗೊತ್ತಿಲ್ಲ ನಮಗೆ. ಸೊ ಅದಕ್ಕೆ ಅದನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡಬೇಕು, ಇವಾಗ ಏನು ಮಾಡ್ಬೇಕಂದ್ರೆ ನಾನು ಒಂದು ಗೂಗಲ್ ಮುಖಾಂತರ ಒಂದು ನಿಮಗೆ ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ಇಲ್ಲಿ. ಸೊ ಏನು ಮಾಡ್ಬೇಕಂತಂದರೆ ನಮಗೆ ಇದ್ರ ಪ್ರಕಾರ ಏನು ಮಾಡ್ಬೇಕಂದ್ರೆ ನಮಗೊಂದು ಸ್ಟ್ಯಾಂಡರ್ಡ್ ಏನಿದೆ, ಒಂದು ಬೇರಿಂಗಲ್ಲಿ ಯಾವುದೋ ಒಂದು ನಂಬರ್ ತೆಗಿಬೇಕಾದ್ರೆ ಒಂದು ಅಪ್ ಟು ಸರ್ಟನ್ ಐಡಿವರೆಗೂ ಏನಂತಂದರೆ ನಮಗೆ ಒಂದು ಇದಿದೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ. ಇವಾಗ ನಮಗಿದು 55 ಅಂತ ಗೊತ್ತಾಯಿತು. ಈ 55 ಡಿಜಿಟನ್ನು ಏನು ಮಾಡ್ಬೇಕಂದ್ರೆ ನಾವು ಡಿವೈಡೆಡ್ ಬೈ 5 ಮಾಡ್ಕೋಬೇಕು. ಇದನ್ನು ಡಿವೈಡೆಡ್ 5 ಮಾಡಿದಾಗ ಏನು ಬರುತ್ತೆ ನಮಗೆ, 5 11 55. ಅದನ್ನೊಂದು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ತೋರಿಸಿದ್ರಲ್ಲ. ಓಕೆ, ಇವಾಗ ನೋಡಿ ನಮಗೆ ಏನು ಗೊತ್ತಾಗಿದೆ, ಇವಾಗ ಇದರಲ್ಲಿ 55 ಬೇರಿಂಗ್ ಐಡಿ ಅಂತ ಗೊತ್ತು ನಮಗೆ. ಇವಾಗ ಇದನ್ನು ಏನು ಮಾಡಬೇಕು ಅಂದರೆ ಡಿವೈಡೆಡ್ ಬೈ 5 ಮಾಡಬೇಕು. ಅವಾಗ ಏನಾಗಿ ಬರುತ್ತೆ ನಮಗೆ, ಇಲ್ಲಿ 11 ಬಂದಿದೆ ಆನ್ಸರು. ಸೊ 11 ಬಂದಾಗ ಏನು ಮಾಡಬೇಕು, ಇದನ್ನು ನಮಗಿದು ಬೇರಿಂಗದು ಕೊನೆ 2 ಡಿಜಿಟ್ ಆಗಿಬಿಡುತ್ತೆ ಇಲ್ಲಿ. ಅಂದರೆ ನಮಗೆ ಬೇರಿಂಗ್ ನಂಬರು 11 ಕೂಡ ಇದೆ ಅಂತ ಅದರಲ್ಲಿ. ಸೊ ಅದನ್ನು ಏನು ಮಾಡಬೇಕು ನೆಕ್ಸ್ಟು, ಅದನ್ನು 62 ಬರುತ್ತೋ ಅಥವಾ 63 ಬರುತ್ತೋ ಅಂತಂದ್ರೆ ಯಾವ ರೀತಿ ನೋಡಬೇಕು ಇದರಲ್ಲಿ ಅಂತಂದ್ರೆ ನೋಡೋಣ ಇಲ್ಲಿ. ಸೊ ಈಗ ನೋಡಿ, ಇಲ್ಲಿ ನಾನೇನು ಮಾಡಿದ್ದೀನಿ ಗೂಗಲಲ್ಲಿ ಏನು ಮಾಡಿದ್ದೀನಿ ಅಂತಂದರೆ ಬೇರಿಂಗ್ ಐ ಡಿ ಈಸ್ 55 mm, ವಾಟ್ ಈಸ್ ದ ಬೇರಿಂಗ್ ನಂಬರ್ ಅಂತ ನಾನು ಇಲ್ಲಿ ಬರ್ತಿದ್ದೀನಿ. ಬರೆದ್ಬಿಟ್ಟು ಏನು ಮಾಡ್ತಾಯಿದ್ದೀನಿ, ಸರ್ಚ್ ಮಾಡ್ತಾಯಿದ್ದೀನಿ. ಓಕೆ. ಸೊ ಸರ್ಚ್ ಮಾಡಿದಾಗ ಇಲ್ಲೊಂದಿಷ್ಟು ಕೆಲವೊಂದು ನಮಗೆ ಏನು ಮಾಡುತ್ತೆ, ಒಂದು ಇದು ಕೊಡುತ್ತೆ ನಮಗೆ, ಸಿರೀಸ್ ಕೊಡ್ತಾ ಇರುತ್ತೆ. ಅಂದರೆ ಯಾವುದೊಂದು ಇದು ಮಾಡ್ಬೇಕಂತ. ಒಂದು ನಿಮಿಷ, ಇದು ಬ್ಯಾಕ್ ಯಾವ ರೀತಿ ಹೋಗೋದನ್ನು. ಓಕೆ, ಇಲ್ಲಿ ನೋಡ್ತಾ ಇದ್ದೀರಾ. ಓಕೆ, ಇಲ್ಲಿ ನೋಡಿ ನಮಗೇನಿದ್ರೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ರಲ್ಲಿ 6311 6211. ನಮ್ಗೆ ಆಲ್ರೆಡಿ 11 ಯಾವ ರೀತಿ ಬರುತ್ತೆ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಸೊ ಇದರಲ್ಲಿ 63 ಬರುತ್ತೋ ಅಥವಾ 62 ಬರುತ್ತೋ ಅಂತಕ್ಕಂಥ ಇಲ್ಲಿ ನೋಡೋಣ. ಸೊ 63 ಬರಬೇಕು ಅಂತಂದರೆ ಇಲ್ಲೇನಿದೆ ನೋಡಿ, 6311 ಏನು ಬರಬೇಕು, ಇದೊಂದು ಕಾಮನ್ ಡೀಪ್ ಗ್ರೂವ್ ಬಾಲ್ ಬೇರಿಂಗ್ ವಿತ್ ಐ ಡಿ ಏನಂದರೆ 55 mm ಇದೆ, ಮತ್ತು ಓಡಿ ಬಂದುಬಿಟ್ಟು 120 ಅಂತ ಇದೆ. ಸೊ ಇವಾಗ ನಾವು ಏನು ಚೆಕ್ ಮಾಡೋಣ ಅಂತಂದರೆ ಓಡಿ ಕೂಡ ಈ ಒಂದು ಬೇರಿಂಗ್ ಏನಿದೆಯಲ್ಲ ಓಡಿ ಕೂಡ ಚೆಕ್ ಮಾಡೋಣ. ಇಲ್ಲಿ ಓಡಿ ತೋರಿಸಿ, ಇದರಲ್ಲಿ ಎಷ್ಟಿದೆ ಚೆಕ್ ಮಾಡಿ, ಓಡಿ ಎಷ್ಟಿದೆ ಅಂತಕ್ಕಂಥದ್ದನ್ನು. ಎಷ್ಟು ಬರುತ್ತೆ ಓಡಿ, 120. ಓಕೆ. ಸೊ ಬೇರಿಂಗ್ ಓಡಿ ಕೂಡ ಏನಾಗಿದೆ ನಮಗಿಲ್ಲಿ ಮ್ಯಾಚ್ ಆಗಿದೆ. ನೋಡ್ತಾ ಇದರಲ್ಲಿ ಇದು 55 mm ಐ ಡಿ ಮತ್ತು 120 mm ಓಡಿ ಕೂಡ ನಮಗಿಲ್ಲಿ ಮ್ಯಾಚ್ ಆಗಿದೆ. ಮತ್ತು ಒಂದು ಸತಿ ಏನು ಮಾಡ್ತೀವಿ ಅಂತಂದರೆ ಇನ್ನೊಂದು ಕೆಲವು ನಾವು ಏನಾದರೂ ಸರ್ಚ್ ಮಾಡಬೇಕಾದ್ರೆ ಇದರದ್ದು ವಿಡ್ತ್ ಕೂಡ ಕೊಟ್ಟಿರ್ತಾನೆ ಅದರಲ್ಲಿ. ಆ ವಿಡ್ತ್ ಕೂಡ ನಾವು ಕೆಲವೊಂದನ್ನು ನಾವು ಚೆಕ್ ಮಾಡಿಬಿಟ್ಟು ನಾವು ಅದನ್ನು ಬೇರಿಂಗ್ ನಂಬರ್ನ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಯಾವ ರೀತಿ ಇದನ್ನು ನಾವು ಈ ಒಂದು ಬೇರಿಂಗ್ ನಂಬರ್ ನಾವು ಏನಂತ ನಾವು ಇಲ್ಲಿ ಕನ್ಫರ್ಮ್ ಆಯ್ತು, ನಮಗಿಲ್ಲಿ 6311 ಬರುತ್ತೆ. 6211 ಏನಾಗುತ್ತೆ, ಓಡಿ ಬರೀ 100 mm ಅಂತ ಕೊಟ್ಟಿದ್ದಾನೆ. ಸೊ 100 mm ಇಲ್ಲ ಇವಾಗ ನಮಗಿರೋದು. ಸೊ ಇದು 120 mm ಇದೆ. ಸೊ ಗೊತ್ತಾಯ್ತಲ್ಲ ಫ್ರೆಂಡ್ಸ್, ನಮಗೆ ಇವಾಗ ಇರ್ತಕ್ಕಂತಹ ಒಂದು ಎಕ್ಸಿಸ್ಟಿಂಗ್ ಬೇರಿಂಗ್ ಏನಿದೆ ಅಂತಂದರೆ 6311 ಡೀಪ್ ಗ್ರೂವ್ ಬಾಲ್ ಬೇರಿಂಗ್. ಓಕೆ. ಸೊ ಇದು ಇನ್ಫಾರ್ಮೇಷನ್ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಏನಾದರೂ ಡೌಟ್ ಇದ್ದರೆ ಮತ್ತೆ ಕಾಮೆಂಟ್ ಮಾಡಿ, ಕಾಮೆಂಟ್ ಸೆಕ್ಷನ್ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.